Hey everyone, welcome to RKSTUDYINFO YouTube ಚಾನಲ್. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಕಡೆಯಿಂದ ಅಸೋಸಿಯೇಟ್ ಪ್ರೊಫೆಸರ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಸ್ ವೆಲ್ ಆಸ್ ಪ್ರೊಫೆಸರ್ಸ್ ವೇಕೆನ್ಸೀಸ್ಗಳಿಗೆ ಆಫಿಷಿಯಲ್ ನೋಟಿಫಿಕೇಶನ್ ಆಗಿದೆ. ಸೊ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ, ಹಾಗೆಯೇ ಕ್ವಾಲಿಫಿಕೇಷನ್ಸ್ ಏನೇನು, ಸರಿನಾ ಆಸ್ಪಿರೆಂಟ್ಸ್, ಆ್ಯಂಡ್ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಯಾವ ರೀತಿ ಅಪ್ಲಿಕೇಶನ್ನ ಸಲ್ಲಿಸಬೇಕು, ಸೊ ಎಲ್ಲವನ್ನು ನೀಟಾಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಅಡ್ವರ್ಟೈಸ್ಮೆಂಟ್ ಫಾರ್ ಟೀಚಿಂಗ್ ಪೊಸಿಷನ್ಸ್ ಅಂತ ಇದೆ, ಆಯಿತಾ. ಬೋಧಕ ಹುದ್ದೆಗಳಿಗೆ ಅಂತಿದೆ. ಪ್ರೊಫೆಸರ್ ಆಗಿರ್ಬೋದು, ಅಸೋಸಿಯೇಟ್ ಪ್ರೊಫೆಸರ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು. ಸೊ ಯಾವ್ಯಾವ ಸಬ್ಜೆಕ್ಟಲ್ಲಿ ಇದ್ದಾವೆ ಅಂತ ನೋಡ್ಕೊಂಬರೋದಾದರೆ, ಫಸ್ಟ್ ಆಫ್ ಆಲ್ ಇಲ್ಲಿ 3 ಬ್ರಾಂಚಸನ್ನು ಮಾಡಿದ್ದಾರೆ. ಪ್ರೊಫೆಸರ್ಗೆ ಒಂದು, ಅಸೋಸಿಯೇಟ್ ಪ್ರೊಫೆಸರ್ಗೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ. ಸೊ ಸರಿನಾ ಫ್ರೆಂಡ್ಸ್, ಪ್ರೊಫೆಸರಿಗೆ ನೋಡಿ ಸ್ಯಾಲರಿ ಬಂದು ಇದು ಲೆವೆಲ್ 14ನ ಒಂದು ಹುದ್ದೆ ಆಗಿರುತ್ತೆ, ಆಯಿತಾ. ಲೆವೆಲ್ 14ನ ಒಂದು ಹುದ್ದೆ ಆಗಿರುತ್ತೆ. ಹಾಗೆಯೇ ಅಸೋಸಿಯೇಟ್ ಪ್ರೊಫೆಸರ್ ಲೆವೆಲ್ 13, ಅಸಿಸ್ಟೆಂಟ್ ಪ್ರೊಫೆಸರ್ ಲೆವೆಲ್ 10ನೇ ಪೊಸಿಷನ್ನ ಹುದ್ದೆ ಆಗಿರುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟಿನ ಹುದ್ದೆಗಳು ಪ್ರತಿಯೊಂದು ಲೆವೆಲ್ 1, ಲೆವೆಲ್ 2 ಈ ರೀತಿ ವಿಭಾಗ ಮಾಡ್ತಾ ಹೋಗ್ತಾರೆ. ಸೊ ಸ್ಯಾಲರಿ ಬಂದು 1,44,000ಇಂದ, ಆಯಿತಾ, 1,44,000ಇಂದ ಸಿಗುತ್ತೆ. ಇದಕ್ಕೆ HRA DA ಎಲ್ಲ ಸೇರಿಬಿಟ್ಟು ಇನ್ನೂ ಜಾಸ್ತಿನೇ ಸಿಗುತ್ತೆ, ಸರಿನಾ, ಪ್ರೊಫೆಸರ್ಗೆ. ಹಾಗೆಯೇ ಅಸೋಸಿಯೇಟ್ ಪ್ರೊಫೆಸರ್ಗೆ, ಆಯಿತಾ, ಆಲ್ಮೋಸ್ಟ್ 1,31,000ಇಂದ 2,17,000ವರೆಗೆ ಸಿಗುತ್ತೆ. ಹಾಗೆಯೇ ಅಸಿಸ್ಟೆಂಟ್ ಪ್ರೊಫೆಸರ್ಗೆ 57,700ರಿಂದ 1,82,400ವರೆಗೂ ಸಿಗುತ್ತೆ. ಇದಕ್ಕೆ ಎಲ್ಲ ರೀತಿಯ ಅಲವೆನ್ಸಸ್ಗಳು ಸಿಗ್ತವೆ. ಸೊ ಯಾವ್ಯಾವ ಒಂದು ಸಬ್ಜೆಕ್ಟಲ್ಲಿ ವೇಕೆನ್ಸೀಸ್ಗಳು ಕಾಲಾಗಿದೆ ಅಂತ ನೋಡೋದಾದರೆ, ಇಂಗ್ಲೀಷ್ ನೋಡಿ, ಆಯಿತಾ, ಪ್ರೊಫೆಸರ್ಗೆ ಇಂಗ್ಲೀಷ್ ಇದೆ. ಅಸೋಸಿಯೇಟ್ ಪ್ರೊಫೆಸರ್ಗೆ ಇಂಗ್ಲೀಷ್, ಉರ್ದು, ಆಯಿತಾ, ಈ ರೀತಿಯ ಹುದ್ದೆಗಳಿದ್ದಾವೆ. ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇಂಗ್ಲೀಷ್ ಪೋಸ್ಟ್ ಇಲ್ಲ. ಹಾಗೆಯೇ ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸಸ್, ಆಯಿತಾ, ಇಲ್ಲಿದೆ ನೋಡಿ. ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸಸ್ಸಲ್ಲಿ ಆಂಥ್ರೋಪಾಲಜಿ, ಹಿಸ್ಟ್ರಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಂಥ್ರೋಪಾಲಜಿ ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಲೈಬ್ರರಿ ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ. ಹಾಗೆಯೇ ಸ್ಕೂಲ್ ಆಫ್ ಸೈನ್ಸಲ್ಲಿ ಬಯೋಕೆಮಿಸ್ಟ್ರಿ, ಮ್ಯಾಥ್ಸ್, ಸ್ಟ್ಯಾಟ್ಸ್, ಆಯಿತಾ, ಬಯೋಕೆಮಿಸ್ಟ್ರಿ ಇರ್ಬೋದು, ಲೈಫ್ ಸೈನ್ಸ್, ಜಿಯೋಲಜಿ, ಹಾಗೆಯೇ ಕೆಮಿಸ್ಟ್ರಿ, ಈ ರೀತಿಯ ವೇರಿಯಸ್ ಪೊಸಿಷನ್ಗೆ ನೋಟಿಫಿಕೇಷನ್ ಆಗಿದೆ. ಹಾಗೆಯೇ ಸ್ಕೂಲ್ ಆಫ್ ಎಜುಕೇಷನ್ ಇರ್ಬೋದು, ಸ್ಕೂಲ್ ಆಫ್ ಕಂಟಿನ್ಯೂಯಸ್ ಎಜುಕೇಷನ್ ಅಂತ ಹೇಳ್ತಿದ್ದಾರೆ, ಚೈಲ್ಡ್ ಡೆವಲಪ್ಮೆಂಟ್, ನ್ಯೂಟ್ರಿಷನ್ ಸೈನ್ಸ್, ಆಯಿತಾ, ಈ ರೀತಿ ಅನೇಕ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ, ಆಯಿತಾ. ಇದು ತುಂಬ ಡೀಟೇಲ್ ಆಗಿದೆ, ನಮ್ಮ ಆಫಿಷಿಯಲ್ ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರ್ತೇವೆ. ನೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು, ಸೊ ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದೀರಾ ಅಪ್ಲಿಕೇಶನ್ನ ಹಾಕ್ಬೋದು, ಎಸ್ಪೆಷಲಿ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್. ಹಾಗೆಯೇ ಸೆಲೆಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಹೇಳೋದಾದರೆ ನೋಡಿ, ಎಲಿಜಿಬಿಲಿಟಿ ಕಂಡೀಷನ್ಸ್ ಆ್ಯಸ್ ಪರ್ 2018ರಲ್ಲಿ ನಿಮಗೆಲ್ಲ ಗೊತ್ತಿದೆ. UGC ಏನು ಮಾಡಿದೆ, ಒಂದು ನಿಯಮಾವಳಿಯನ್ನು ತಂದಿದೆ, ಆಯಿತಾ. UGC ಏನು ಮಾಡಿದೆ, ಟೀಚಿಂಗ್ ಫ್ಯಾಕಲ್ಟಿಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಯೂನಿವರ್ಸಿಟಿಯಲ್ಲಿ 2018ರ ರೂಲ್ಸನ್ನು ಮಾಡಿದೆ. ಸೊ ಅದರ ಒಂದು ಕಾಪಿನೂ ಸಹ ಟೆಲಿಗ್ರಾಮ್ನಲ್ಲಿ ನಾವು ಶೇರ್ ಮಾಡಿರ್ತೇವೆ ನಿಮಗೋಸ್ಕರ. ಇನ್ನೊಮ್ಮೆ ಆಲ್ರೆಡಿ ಶೇರ್ ಮಾಡಿದ್ದೇವೆ, ನಿಮಗೋಸ್ಕರ ಇನ್ನೊಂದು ಶೇರ್ ಮಾಡಿರ್ತೇವೆ. ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೋಬೋದು. ಹಾಗೆಯೇ ಪ್ರತಿಯೊಂದು ಹುದ್ದೆಯ ಮೇಲೆ ಹೇಳಿದೀವಲ್ಲ, ಮೇಲೆ ತಿಳಿಸಿದಾರಲ್ವ, ಸ್ಕೂಲ್ ಆಫ್ ಹ್ಯುಮ್ಯಾನಿಟೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಹಾಗೆಯೇ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇರ್ಬೋದು, ಹೆಲ್ತ್ ಎಜುಕೇಷನ್ ಇರ್ಬೋದು, ಇನ್ಫಾರ್ಮೆಟಿಕ್ ಇರ್ಬೋದು, ಆಯಿತಾ, ಅಗ್ರಿಕಲ್ಚರ್ ಸ್ಕೂಲ್ ಇರ್ಬೋದು. ಪ್ರತಿಯೊಂದು ವಿಭಾಗವಾರು ಸಬ್ಜೆಕ್ಟ್ ವೈಸ್ ಏನೇನು ಕ್ವಾಲಿಫಿಕೇಷನ್ಸ್ ಬೇಕು, ಸೊ ಅದು ಸಪ್ರೇಟ್ ಅನಕ್ಷರಲ್ಲಿ ಸಪ್ರೇಟ್ PDF ಮಾಡಿ ಇವರು ಕೊಟ್ಟಿದ್ದಾರೆ. ಸೊ ಎಲ್ಲ PDF, ಇನ್ಫಾರ್ಮೇಟಿವ್ PDFಗಳನ್ನು ಟೆಲಿಗ್ರಾಮ್ನಲ್ಲಿ, ನಮ್ಮ ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರ್ತೇವೆ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ನೀಟಾಗಿ ಓದಿ, ಆಯಿತಾ, ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡ್ಬೋದು. ಹಾಗೆಯೇ ಫ್ರೆಂಡ್ಸ್, ಅಪ್ಲಿಕೇಶನ್ ಯಾವಾಗಿಂದ ಆರಂಭ ಆಗಿದೆ ಅಂತ ನೋಡೋದಾದರೆ 31 ಡಿಸೆಂಬರಿಂದ ಆರಂಭ ಆಗಿದೆ. 30 ಡೇಸ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಂದರೆ 31/1/2023 ಈ ತಿಂಗಳ 31ವರೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ಹಾಗೆಯೇ ಅಪ್ಲಿಕೇಶನ್ ಹಾಕಿದಂಥ ಕಾಪಿ, ಹಾಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಒಂದು ಕಾಪಿ ಜೆರಾಕ್ಸ್, ಒಂದು ಕಾಪಿ ಸೆಟ್ ಕಳಿಸ್ಬೇಕಾಗತ್ತೆ ಅವರಿಗೆ. ಈ ಅಡ್ರೆಸ್ಸಿಗೆ, ಯಾವುದು, ದ ಡೈರೆಕ್ಟರ್ ಅಕಾಡೆಮಿಕ್ ಕೋಆರ್ಡಿನೇಷನ್ ಡಿವಿಷನ್, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ನ್ಯೂ ಡೆಲ್ಲಿ, ಆಯಿತಾ, 68 ಅಂತ ಏನಿದೆ. ಇದಕ್ಕೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ರೀಚ್ ಆಗುವ ಹಾಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ, ಸರಿನಾ ಫ್ರೆಂಡ್ಸ್. ಆ್ಯಂಡ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಇಲ್ಲಿ ವೆಬ್ಸೈಟ್ ಇದೆ ಅಲ್ವಾ, ಇದು ಇಂದಿರಾ ಗಾಂಧಿ Ignou AC.in ಅಂತಿದೆ ಅಲ್ವಾ, ಇದಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಎಲ್ಲ ಮಾಹಿತಿಯ PDFಗಳು ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರ್ತೇವೆ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.